ಹಾಯ್ ಫ್ರೆಂಡ್ಸ್, ಇವತ್ತು ರೆಸಿಪಿ ಪಾವ್ ಬಜಿ ಮಾಡ್ತಾ ಇದ್ದೀನಿ. ತುಂಬ ಈಸಿ. ನಾವು ಯಾವ್ಯಾವ ವೆಜಿಟೇಬಲ್ ತೊಗೊಂಡಿದ್ದೀನಿ ಹೇಳ್ತಿದ್ದೀನಿ ನೋಡಿ. ಬಟಾಣಿ, ಕ್ಯಾಪ್ಸಿಕಮ್, ಆಲೂ, ಕ್ಯಾರೆಟ್, ಫ್ಲವರ್ ಗೋಬಿ. ಓಕೆನಾ? ಇವಾಗ ಇವೆಲ್ಲ ಕುಕ್ಕರ್ನಲ್ಲಿ ಹಾಕಿ ವಿಸಿಲ್ ಕೊಡೋಣ. ಒಂದು 2 ವಿಸಿಲು. ಹಾಗೆ ನಾನು ವೆಜಿಟೇಬಲ್ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಎಲ್ಲ ಮಿಕ್ಸ್ ಮಾಡಿ ಹಾಕ್ತೀನಿ ಕುಕ್ಕರ್ನಲ್ಲಿ. ನೋಡಿ, ನಾನು ಒಂದು 2 ಗ್ಲಾಸ್ನಷ್ಟು ನೀರು ಹಾಕ್ತೀನಿ, ಸಾಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ, ಸ್ವಲ್ಪ ಹಾಕ್ತೀನಿ, ಸಾಕು. ಇವಾಗ ಮುಚ್ಚಳ ಮುಚ್ಚಿಬಿಡ್ತೀನಿ ನೋಡಿ. ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಒಂದು 2 ವಿಸಿಲ್ ಬರಬೇಕು. 2 ವಿಸಿಲ್ ಬಂದಂದ್ರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ವೆಜಿಟೇಬಲ್ಸ್ ಎಲ್ಲ. ನೋಡಿ, 2 ವಿಸಿಲ್ ಆಗಿದೆ. ಇವಾಗ ಆಫ್ ಮಾಡಿದ್ದೀನಿ ನೋಡಿ. ಇದ್ರೊಳಗಿಂದ ನೀರು ತೆಗೆದು ಮ್ಯಾಶ್ ಮಾಡ್ಕೊಂಡ್ಬಿಡ್ತೀನಿ. ಬಿಸಿ ಇದ್ದಾಗೆ ಮಾಡ್ಕೋತೀನಿ, ಜಲ್ದಿ ಮ್ಯಾಶ್ ಆಗುತ್ತೆ. ಮ್ಯಾಶ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ. ನೋಡಿ, ನಾ ಬಿಸಿ ಇದ್ದಾಗೆ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ನಾನು ಒಂದು ಕಡೆ ಇಟ್ಕೊಂಡಿದ್ದೀನಿ. ಇವಾಗ ನಾನು ಎಣ್ಣೆ ಹಾಕ್ತೀನಿ. ಕಡೆ ಸ್ವಲ್ಪ ಬಿಸಿ ಆಗಲಿ. ಇಲ್ಲಿ ನೋಡಿ, ಬಟರ್ ಕೂಡ ಹಾಕ್ಬೋದು, ಇಲ್ಲಂದ್ರೆ ಎಣ್ಣೆ ಕೂಡ ಹಾಕ್ಬೋದು. ನಾನು ಎಣ್ಣೆ ಹಾಕಿದ್ದೀನಿ. ಇವಾಗ ಎಣ್ಣೆ ಬಿಸಿಯಾಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಹಾಗೆ ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಹಾಗೆ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಎಣ್ಣೆ ಫ್ರೈ ಆಗಲಿ ಚೆನ್ನಾಗಿ. ಹಸಿ ವಾಸನೆ ಬರ್ತದಿಲ್ಲ ಅಂದರೆ ಅದ್ರ ಸಲುವಾಗಿ. ಇಲ್ಲಿ ನೋಡಿ, ನಾನು ಇಲ್ಲಿ ಟೊಮೆಟೊ ಪ್ಯೂರಿ ಹಾಕ್ತಾ ಇದ್ದೀನಿ. ಒಂದು 2 ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊ ಪ್ಯೂರಿ ಹಾಕಿದ್ದನ್ನು ಇವಾಗ ಕಲಿಸ್ಕೋಬೇಕು ಚೆನ್ನಾಗಿ. ಇಲ್ಲಿ ನೋಡಿ, ನಾನು ಪಾವ್ ಬಜಿ ಮಸಾಲ ಹಾಕ್ತಾ ಇದ್ದೀನಿ. ಹಾಗೆ ರೆಡ್ ಚಿಲ್ಲಿ ನೋಡಿ. ನಿಮ್ಮ ಖಾರ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ನಿಮ್ಗೆ ಎಷ್ಟು ಬೇಕು ಅಷ್ಟೇ ಉಪ್ಪು ಹಾಕೊಳ್ಳಿ, ಜಾಸ್ತಿ ನೋಡಿ ಹಾಕೊಳ್ಳಿ. ನಾನು ಆಲ್ರೆಡಿ ವೆಜಿಟೇಬಲ್ ಕುಕ್ ಮಾಡೋತ್ನಾಗ ಉಪ್ಪು ಹಾಕಿದ್ದೀನಿ. ಇಲ್ಲಿ ನೋಡಿ, ನಾನು ವೆಜಿಟೇಬಲ್ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದನ್ನು ಇವಾಗ ಇದು ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಕಲಿಸ್ಕೋಬೇಕು ಹಾಕಿ. ಇಲ್ಲಿ ನೋಡಿ, ನಾನು ಕಲಿಸ್ಕೊಂಡಿದ್ದೀನಿ. ಇವಾಗ ಒಂಚೂರು ನೀರು ಹಾಕೊಳ್ಳೋಣ. ತುಂಬ ಗಟ್ಟಿಯಾಗಿದೆ, ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಡೋಣ. ಒಂದು ಅರ್ಧ ಕಪ್ ಅಷ್ಟು ಹಾಕಿದ್ದೀನಿ. ಇಲ್ಲಿ ನೋಡ್ರಿ, ನಾನು ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಹಾಗೆ ಕಲಿಸ್ಕೋಬೇಕು. ಹಾಗೆ ನಾನು 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಬಟರ್ ಇದ್ರೆ ಬಟರ್ ಹಾಕಿ. ಕಲಿಸಿದ್ದೀನಿ. ಇವಾಗ ಒಂದು 5 ನಿಮಿಷ ಮುಚ್ಚಬೇಡಿ, ಚೆನ್ನಾಗಿ ಕುದೀಲಿ ಅದು ಸರಿಯಾಗಿ. ಇಲ್ಲಿ ನೋಡಿ, ಆಗಿದೆ. ಇವಾಗ ಬಂದ್ ಮಾಡಿಬಿಡ, ಗ್ಯಾಸ್ ಬಂದ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಪಾವ್ ತೊಗೊಂಡಿದ್ದೀನಿ. ಹಾಗೆ ಅಮೂಲ್ ಬಟರ್ ತೊಗೊಂಡಿದ್ದೀನಿ. ತವಾ ಇಟ್ಟಿದ್ದೀನಿ, ಬಿಸಿ ಆಗಲಿ ಸ್ವಲ್ಪ ತವಾ. ನಾನು ಇವಾಗ ಬಟರ್ ಹಾಕ್ತಾ ಇದ್ದೀನಿ. ಹಾಗೆ
ಪಾವ್ ಕೂಡ ಹಾಕ್ತಾ ಇದ್ದೀನಿ, ಇಡ್ತಾ ಇದ್ದೀನಿ ಇದ್ರ ಮೇಲೆ. ನೋಡಿ, ಪಾವ್ ಬಜಿ ರೆಡಿಯಾಗಿದೆ. ಪಾವ್ ಭಾಜಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ತುಂಬ ಈಸಿ ಹಾಗೂ ಟೇಸ್ಟಿ ಕೂಡ ಇರುತ್ತೆ, ಹೋಮ್ ಮೇಡ್ ಇರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.